ಹಲೋ ವೀಕ್ಷಕರೇ, ನೋಡ್ರಿ ಇವತ್ತು ನಾವು ಏನು ಮಾಡೋಣ ಅಂತಂದ್ರೆ ಸ್ಯಾಂಡ್ವಿಚ್ ಮಾಡೋಣ. ಸ್ಯಾಂಡ್ವಿಚ್ ಮಾಡೋಕೆ ನಾನು ಪಾವು ತೊಗೊಂಡಿದ್ದೀನಿ. ಈ ಸದ್ಯ ಬ್ರೆಡ್ ಇಲ್ಲ, ಇದನ್ನು ನಾನು ಹಿಂಗೆ ಕಟ್ ಮಾಡ್ಕೊಂಡೀನಿ. ಓಕೆ, ಹಿಂಗೆ ನಾವು ಏನು ಹೆಚ್ಕೊಂಡೇವ್ರಪ್ಪ ಅಂದ್ರೆ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ. ಅದ್ರ ಮ್ಯಾಗ ಅರಿಶಿನ ಪುಡಿ ಹಾಕೀನಿ, ಒಂದು ತಟ್ಟಿಗೆ ಬೆಲ್ಲ ತೊಗೊಂಡಿನಿ, ಟೊಮೆಟೊ ಹೆಚ್ಕೊಂಡಿದ್ದೀನಿ, ಒಂದು 2 ಹಸಿ ಮೆಣಸಿನ್ಕಾಯಿ ಹೆಚ್ಕೊಂಡೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಜಜ್ಕೊಂಡಿದ್ದೀನಿ. ಆಯಿತಾ, ಪೇಸ್ಟ್ ಜಜ್ಕೊಂಡಿಲ್ಲ, ಅಲ್ಲ ಬೆಳ್ಳುಳ್ಳಿಯನ್ನು ನಾನು ಜಜ್ಕೊಂಡು ಇಟ್ಕೊಂಡೀನಿ. ಈಗ ನಾನು ಇದನ್ನು ಏನು ಮಾಡೀನಿ, ಒಂದು ಫ್ರೈಯರ್ ತೊಗೊಂಡೀನಿ. ಇದನ್ನು ತೊಗೊಂಡು ಫ್ರೈ ಮಾಡ್ತೀನಿ. ಏನು ಫ್ರೈ ಮಾಡ್ತೀನಿ, ಸ್ವಲ್ಪ ಬೆಚ್ಚಗೆ ಮಾಡಬೇಕಲ್ಲ, ಅದಕ್ಕೆ ನಾನು ಬ್ರೆಡ್ ಪಾವು ತೊಗೊಂಡಿದ್ದೀನಿ. ಆ ಬ್ರೆಡ್ಡನ್ನು ಪಾವನ್ನು ನಾವೇನು ಮಾಡೋಣ, ಕಟ್ಕೊಂಡಿದ್ದನ್ನು ನಾನು ಹಿಂಗೆ ಹಾಕಿ ಬೆಚ್ಚಗೆ ಮಾಡ್ತೀನಿ. ಇನ್ನೂ ಒಂಥರ ಐತಿ, ಅದೇನಪ್ಪ ಅಂತಂದ್ರೆ ಹಿಂಗಾನ ನಾವು ಹ್ಯಾವಲ್ಸ್ ಅಂತನೂ ಒಂದು ಬ್ರೆಡ್ ಅಥವಾ ಸ್ಯಾಂಡ್ವಿಚ್ ಮಾಡುವ ಒಂದು ಮಷಿನ್ ಐತಿ. ಅದ್ರಾಗ ಸ್ಯಾಂಡ್ವಿಚ್ ಮಾಡಿ ತೋರ್ಸೋಣ, ಮುಂದೆ ತೋರ್ಸೋಣ. ಈಗ ಈ ಸದ್ಯ ಕೈಲಿ ಹೆಂಗೆ ಮಾಡ್ಬೇಕಪ್ಪ ಅನ್ನೋದನ್ನು ನಾನೀಗ ಹೇಳ್ಕೊಡ್ತಾಯಿದ್ದೀನಿ. ಸ್ವಲ್ಪ ಬೆಚ್ಚ ಮಾಡಿದ್ರೆ ಸಾಕು, ಹೌದಾ? ಒಂದೀಟ ಬೆಚ್ಚಗೆ ಮಾಡಿದ್ರೆ ಸಾಕು, ಆಮೇಲೆ ಐತೆ ಮಾಡೋದು. ಇದನ್ನು ಕೂಡ ನಾನು ಬೆಚ್ಚಗೆ ಮಾಡ್ತಾಯಿದ್ದೀನಿ. ಇಲ್ಲ ಯೂಸ್ವಲಾಗಿ ಇಲ್ಲಿ ಒಳಗೆ ನಾವು ಏನು ಮಾಡ್ತೀವಪ್ಪ, ಈಗ ನಾವು ಒಗ್ಗರಣೆ ಏನು ಕೊಡ್ತೀವಲ್ಲ ಅದನ್ನು ಹಾಕ್ತೇನೆ ನಾನು ಈ ಸದ್ಯ, ಹೌದಾ? ಅದನ್ನು ನಿಮಗೆ ಮುಂದೆ ಮಾಡಿ ತೋರಿಸ್ತೀನಿ, ನಿಮಗೂ ರೈಟ್ ಅನಿಸ್ತೈತಿ. ಅಗದಿ ಫಾಸ್ಟ್ ಕೆಲಸ ಇದನ್ನು ಮಾಡ್ಬೋದು. ಓಕೆ, ಈಗ ನೋಡಿರಿ, ನಾನು ಇದೇ ಪ್ಯಾನ್ದಾಗ ಎಣ್ಣೆ ಹಾಕ್ಕೋತೀನಿ, ಹೌದಾ? ಒಗ್ಗರಣೆಗಾಗಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತೇನೆ. ನೋಡಿರಿ, ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ನಾವು ಕರಿಬೇವನ್ನು ತೊಗೊಂಡಿವಿ, ಕರಿಬೇವನ್ನು ಒಗ್ಗರಣೆ ಕೊಡ್ತೀವಿ, ಹೌದಾ? ಉಪ್ಪು ಸ್ವಲ್ಪ ರುಚಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಡ್ರಿ, ನಡಿತೈತಿ. ಹೆಚ್ಚಿಗೆ ಆದರೆ ಕಡಿಮೆ ಮಾಡೋಕ್ಕೆ ಬರೋಲ್ಲ. ನೋಡಿರಿ, ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಈಗ. ಹಂಗೆ ಸ್ವಲ್ಪ ಚಟಾಪಟ ಸಿಡಿಲಿದು. ನಂತರ ಅಲ್ಲ ಬೆಳ್ಳುಳ್ಳಿ ಜಜ್ಕೊಂಡಿದ್ದನ್ನು ಹಾಕಿದ್ದೀವಿ. ಅರಿಶಿನ ಪುಡಿ ಇಲ್ಲಿ ಮೇಲೆ ಹಾಕಿದ್ದೀನಿ, ಉಳ್ಳಾಗಡ್ಡಿನೂ ಇಲ್ಲೇ ಹಾಕಾಕತ್ತೀನಿ. ಒಟ್ಟು ಎಲ್ಲ ಸೇರಿ ಮಿಕ್ಸ್ ಮಾಡಿ ಹಾಕಿ ಕುದಿಸ್ತೀನಿ ಅಷ್ಟೇ. ಇದು ಕುದಿಸಿ ಆಗಿಂದ ಮತ್ತು ಅದ್ರೊಳಗೆ ತುಂಬೋದೈತಿ. ಎದ್ರಾಗ ತುಂಬಬೇಕಪ್ಪ ಅಂತಂದ್ರೆ ಇದ್ರಾಗ ತುಂಬಬೇಕಾಗಿತ್ತು. ಓಕೆ, ಈಗ ಇದು ಪಲ್ಯ ಆಗುತ್ತೆ. ಓಕೆ, ನೀರೇನು ಹಾಕೋ ಅವಶ್ಯಕತೆ ಬರೋದಿಲ್ಲ, ಇದೇ ನೀರು ಬಿಡ್ತೈತಿ ಹೆಚ್ಚಿಗೆ, ಹೌದಾ? ಇದು ಪಲ್ಯ ಆಗಿಂದ ನಾವು ಅದ್ರಾಗ ತುಂಬೋಣ. ಓಕೆ, ನೋಡಿರಿ ವೀಕ್ಷಕರೇ, ಎಲ್ಲ ಇದನ್ನು ಕುದಿಸಿ ಆಗೈತಿ. ಈಗ ಕುದಿಸಿ ಹಾಕಿದ್ರೆ ಒಂದು ಸೈಡ್ ಸಪ್ರೇಟ್ ಹಾಕ್ಕೊಂಡಿನಿ, ಮತ್ತು ನಾನು ತಟ್ಟಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಇವೇನು ತುಂಡು ಮಾಡ್ಕೊಂಡಿದ್ನಲ್ಲ, ಈ ತುಂಡು ಮಾಡ್ಕೊಂಡಿದ್ರಾಗ ಹಾಕಿಬಿಡೋಣ. ಏನು ಹಾಕೋನು, ಕರ್ದಿಟ್ಟೇನಿಲ್ಲ ಇದನ್ನು ಹಾಕಾಕತ್ತೀನಿ ನಾನು. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿರಿ, ಹೌದಾ? ಇದನ್ನು ಕ್ಲೋಸ್ ಮಾಡಿರಿ, ಕ್ಲೋಸ್ ಮಾಡಿರಿ, ಮತ್ತೆ ಇದನ್ನು ಹಿಂಗೆ ಇಟ್ಟುಬಿಡೋದು. ಸ್ವಲ್ಪ ಬೆಚ್ಚಗಾಗಲಿ ಇದು, ಹೌದಾ? ಈಗ ಇನ್ನೊಂದು ಇದರೊಳಗೆ ಒಂದು ಸ್ವಲ್ಪ ಸೈಡ್ ಸ್ವಲ್ಪ ತಕ್ಕೋತೀನಿ ನಾನು ಇದನ್ನು, ಜಾಗ ಸಾಲಲ್ಲ ಅದಕ್ಕೆ. ಭಾರಿ ಈಸಿ ಐತೆ.
ಹೌದಾ? ಇದ್ರೊಳಗೆ ಇನ್ನೊಂದು ತೊಗೊಂಡು ನಾ ಹಿಂಗೆಲ್ಲ ಹಾಕ್ಕೊಂತ ಸ್ವಲ್ಪ ಬೆಚ್ಚಗೆ ಹಾಕಿ ಬಿಟ್ಬಿಡ್ತೇನೆ. ಪ್ರೆಸ್ ಮಾಡಲ್ಲ, ಏನೂ ಇಲ್ಲ, ಆರಾಮ್ ತಿನ್ಬೋದು. ಹೌದಾ? ನೋಡಿರಿ, ಮಸ್ತ್ ಆಗುತ್ತೆ ಇದು. ಓಕೆ, ಇದನ್ನು ನಾನು ಹಿಂಗೆ ಮುಚ್ಚಿ ಹಿಂಗೆ ಹಾಕ್ತೀನಿ. ಹೌದಾ? ಇದನ್ನು ಮತ್ತೆ ಹಿಂಗೆ ಇಟ್ಬಿಡ್ತೇನೆ ನಾನು. ಮಸ್ತ್ ಇದನ್ನು ತಿನ್ನೋದ್ರಪ್ಪ. ಹೌದಾ? ಇದು ಮಸ್ತ್ ಆಗುತ್ತೆ, ಟೇಸ್ಟ್ ಆಗುತ್ತೆ, ಈಸಿ ಕೆಲಸ ಇದು. ವೀಕ್ಷಕರೇ, ನನ್ನ ವಿಡಿಯೋ ನೋಡಿರಿ, ಮನ್ಯಾಗ ಟ್ರೈ ಮಾಡಿರಿ. ಜೊತೆಗೆ ನಿಮಗೂ ಹೆಲ್ಪ್ ಆಗುತ್ತೆ. ಫಾಸ್ಟ್ ಫುಡ್ಸ್ ಒಳಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಶಾಲೆಗೆ ಕಟ್ಕೊಂಡು ಹೋಗೋಕ್ಕೂ ಬರ್ತೈತಿ, ಕಾಲೇಜ್ ಕಟ್ಕೊಂಡು ಹೋಗೋಕ್ಕೂ ಬರ್ತೈತಿ. ಆರಾಮಾಗಿ ಮನ್ಯಾಗ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಷ್ಟು ಹೇಳ್ತಾ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಕ್ಕೆ ನಾವು ಬರೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.